ಚನ್ನಪಟ್ಟಣದಲ್ಲಿ ಏನಾಯ್ತು ಅದೇ. ಇವತ್ತು ಮೆಜಾರಿಟಿ ಒಕ್ಕಲಿಗರು ಅಲ್ಲಿ ಇವರಿಗೆ ಓಟ್ ಕೊಡಲಿಲ್ಲ. 150 ಕೋಟಿ ರೂಪಾಯಿ ಖರ್ಚು ಮಾಡಿ 23 ದೇವೇಗೌಡರು ಸಭೆ ಮಾಡಿ ಜೆಡಿಎಸ್ ಗೆಲ್ಸಕ್ಕಾಗಿಲ್ಲ. ನಾನು ಒಂದೇ ದಿವಸ ಚನ್ನಪಟ್ಟಣದಲ್ಲಿದ್ದು ಕುಮಾರಸ್ವಾಮಿ 12,000 13,000 ಗೆದ್ರು. 28,000 ಜನ ಸಾಬ್ರು ಓಟ್ ಕೊಟ್ಟ ಮೇಲೆ ಎಲ್ಲ ಕಡೆ ಜೆಡಿಎಸ್ನವ್ರು ಎಲ್ಲೆಲ್ಲಿ ಗೆದ್ದಿದ್ದಾರೋ ಅಲ್ಲೆಲ್ಲ ಮುಸ್ಲಿಮ್ಸು ವೋಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ. ಸೊ ಹಾಗಾಗಿ ಜೆಡಿಎಸ್ ಭವಿಷ್ಯ ಕರ್ನಾಟಕದಲ್ಲಿ ಕಷ್ಟ ಇನ್ನಾಗಲ್ಲ. ಇವರು ಎಲ್ಲಿ ತನಕ ಬಿಜೆಪಿ ಜೊತೆಲಿ ಇರ್ತಾರೋ ಬಿಜೆಪಿಯವರಿಗೆ ಇವ್ರು ಭಾರ ಆಗಿದೆ, ಇವರಿಗೆ ಬಿಜೆಪಿ ಭಾರ ಆಗಿದೆ. ಆದ್ರೆ ಇಬ್ರು ಬೇರೆ ಬೇರೆನೆ ಹೋಗ್ತಾ ಇದಾರೆ. ಇವು ಮಂತ್ರಿನೂ ಅಲ್ಲಿದ್ದಾರೆ, ಆದ್ರೆ ಇಲ್ಲಿ ಯಾವುದೇ ಕೆಲಸ ಜೊತೆಗೂಡಿ ಅವ್ರು ಮಾಡ್ತಾ ಇಲ್ಲ. ರಾಘವೇಂದ್ರನ್ ಪಾಡಿಗೆ ರಾಘವೇಂದ್ರ ಇದ್ದಾರೆ, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಪಾಡಿಗೆ ಅವರಿದ್ದಾರೆ. ಬಹಳ ಒಳ್ಳೇದು, ಸಂತೋಷ, ಮಾಡ್ಲಿ, ಯಾರು ಬೇಡ ಅಂತಾರೆ. ಮನಸ್ಸು ಇಲ್ಲವೇ ಇಲ್ಲ. ಅಲ್ಲಿ ಏನೋ ಸಿಗತ್ತೆ ಅಂತ ಹೋದ್ರು ಓದಿದ ತಕ್ಷಣ ಏನ್ ಸಿಕ್ಕಿದ್ದೆ ಇದೇ ಇದೊಂದು ಕೆಲಸ ಏನ್ ಮಾಡ್ತೀರಿ ಇದು. ಅದನ್ನ ಬಿಟ್ಟು ಕುಮಾರಸ್ವಾಮಿ ಇವತ್ತು ಸೆಕ್ಯುಲರ್ ನಿಲ್ಲು ಬಿಟ್ಕೊಂಡು ಅವ್ರು ಇವತ್ತು ಕರ್ನಾಟಕದಲ್ಲಿ ಉಳಿದಿದ್ರೆ ಮುಂದೆ ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಯಾರು ತಪ್ಸಕ್ಕಾಗ್ತಿರ್ಲಿಲ್ಲ ಅವ್ರಿಗೆ. ಅವ್ರು ಕೈಲಿ ಮಾಡ್ಕೊಂಡಿದ್ದವ್ರು. ಬಾರಿ ಹೇಳ್ದ, ನಾನು ಬ್ಯಾಡ್ರಿ ಹೋಗ್ಬ್ಯಾಡ್ರಿ, ನನ್ನನ್ನು ಬಿಟ್ಟೆ ಲಡ 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 ಅಂತ ಹೇಳಿ ಅಮಿತ್ ಶಾ ಮನೆ ಹೋಗಿ ಏನ್ ಒಂದ್ 5-6 ಸೀಟ್ ಕೊಟ್ಬಿಡ್ತಾನೆ. ಹೋದ್ರೆ ಕೊಟ್ಟಿದ್ದೇನೋ 3, ಅದು ಬಲವಂತವಾಗಿ. ಇವರು ಮಂಡ್ಯಕ್ಕೆ ನಿಖಿಲ್ ನಿಲ್ಲಿಸ್ಬೇಕಂದ್ರೆ ಅಮಿತ್ ಶಾ ನೋ, ಇಫ್ ಯು ಕಂಟೆಸ್ಟ್ ವಿಲ್ ಗಿವ್, ಅದರ್ವೈಸ್ ನೋ. ಈಗ ಬೇಕಾಗಿತ್ತ ಕುಮಾರಸ್ವಾಮಿ ಅವರೇ, ನಿಮ್ಮಪ್ಪ ಪ್ರಧಾನಮಂತ್ರಿ ಆಗಿದ್ದಂತವ್ರು. ಅಲ್ಲ, ಅವ್ರೇನೋ ತಿಳ್ಕೊಂಡು ಮಾಡಿದ್ರೆ ಇಲ್ಲಿ ಏನೋ ಸಿಗತ್ತೆ ಅಂತ ಅವ್ರ ಆಸೆನೂ ಹುಸಿ ಆಗ್ಬಿಡ್ತು. ಈ ಶಿವಕುಮಾರ್ನು ಒಕ್ಕಲಿಗರ ಲೀಡ್ರೆ, ಅವ್ರು ಬಿಟ್ಟಾರ. ಅವರು ಜೋರಾಗಿ ಏನಿದೆ ಅಂತ ಹೇಳಿದ್ರೆ ಅವರು ಹೊಂಟವ್ರೆ. ಸೊ ಹಾಗಾಗಿ ಈ ಬಿಜೆಪಿಯವರಿಗೆ ಇವರಿಂದ ಏನೂ ಉಪಕಾರ ಆಗಲಿಲ್ಲ. ಇನ್ ಯಾರಿದ್ದಾರೆ ಹೈದರಾಬಾದ್ ಕರ್ನಾಟಕದಲ್ಲಿ? ಜೆಡಿಎಸ್ ಇದೆಯಾ? ಇಲ್ಲ. ಜೆಡಿಎಸ್ ಎಲ್ಲಿದೆ? ರಾಮನಗರ, ಮಂಡ್ಯ, ಹಾಸನ. ಇದು 3 ಬಿಟ್ರೆ 4ನೇ ಕಡೆ ಎಲ್ಲಿದೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.